ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 17ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸಾಧಾರಣ ಮತ್ತು ಅಭ್ಯುದಯ ಶ್ರಾದ್ದಗಳ ಕ್ರಮದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಸ್ವರ್ಗಾದಿ ಸುಖವನ್ನು ಮೋಕ್ಷ ಫಲವನ್ನು ಕೊಡುವ ಸಾಧಾರಣ ಶ್ರಾದ್ದದ ವಿಷಯವನ್ನು ಇನ್ನು ಮುಂದೆ ಹೇಳುವೆನು. ಇದನ್ನು ವಿಷ್ಣು ಮನುವಿಗೆ ಹೇಳಿದ್ದನು. ಉತ್ತರಾಯಣ ದಕ್ಷಿಣಾಯನ ಪುಣ್ಯ ದಿನಗಳು, ಮೇಷ ತುಲಾ ಸಂಕ್ರಮಣಗಳು, ಸಾಮಾನ್ಯ ಸಂಕ್ರಮಣಗಳು, ಅಮಾವಾಸ್ಯೆ ಮತ್ತು ಕೃಷ್ಣಾಷ್ಟಮಿ ತಿಥಿಗಳು, ಆರ್ದ್ರ ಮಖ ರೋಹಿಣಿ ನಕ್ಷತ್ರಗಳು, ಶ್ರಾದ್ದಾರ್ಹವಾದ ಪದಾರ್ಥಗಳು, ಯೋಗ್ಯರಾದ ಬ್ರಾಹ್ಮಣರು ದೊರೆತ ಸಂದರ್ಭಗಳು, ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಸೂರ್ಯನು ಕನ್ಯಾ ರಾಶಿಗತನಾಗಿರುವ ಕಾಲ, ವ್ಯತಿಪಾತ, ವಿಷ್ಟಿ, ವೈಧೃತಿಗಳೆಂಬ ಯೋಗಗಳು, ವೈಶಾಖ ಮಾಸದ ತೃತೀಯೆ, ಕಾರ್ತಿಕ ನವಮಿ, ಮಾಘ ಮಾಸದ ಹುಣ್ಣಿಮೆ,
ಭಾದ್ರಪದದ ತ್ರಯೋದಶಿ ಈ ದಿನಗಳೆಲ್ಲವೂ ಪರ್ವಕಾಲಗಳೆನಿಸುವವು. ಇವುಗಳಲ್ಲಿ ಮಾಡಿದ ಶ್ರಾದ್ದವು ಅಕ್ಷಯ ಫಲವನ್ನು ಕೊಡುವುದು. ಅಲ್ಲದೆ ಜ್ಞಾನಿಯಾದ ಆಸ್ತಿಕನು ಮನ್ವಾದಿ ದಿನಗಳಲ್ಲೂ ಶ್ರಾದ್ದವನ್ನು ಮಾಡಬೇಕು. ಆಶ್ವಯುಜ ಶುಕ್ಲ ನವಮಿ, ಕಾರ್ತಿಕ ದ್ವಾದಶಿ, ಚೈತ್ರ ಮಾಸದ ಮತ್ತು ಭಾದ್ರಪದ ಮಾಸದ ತೃತೀಯೆ, ಫಾಲ್ಗುಣ ಮಾಸದ ಅಮಾವಾಸ್ಯೆ, ಪುಷ್ಯೇಕಾದಶಿ, ಆಷಾಢ ದಶಮಿ, ಮಾಘ ಸಪ್ತಮಿ, ಶ್ರಾವಣ ಕೃಷ್ಣಾಷ್ಟಮಿ, ಆಷಾಢ, ಕಾರ್ತಿಕ, ಫಾಲ್ಗುಣ, ಚೈತ್ರ ಮತ್ತು ಜ್ಯೇಷ್ಠ ಮಾಸಗಳ ಹುಣ್ಣಿಮೆ ಇವೆಲ್ಲವೂ ಮನ್ವಂತರಾದಿಗಳೆನಿಸುವವು. ಇವುಗಳಲ್ಲಿ ಮಾಡಿದ ದಾನಗಳು ಅನಂತ ಫಲವನ್ನು ಕೊಡುವವು. ಮಾಘ ಮಾಸದಲ್ಲಿ ಶುಕ್ಲಪಕ್ಷದ ಸಪ್ತಮಿಯ ದಿನ ಸೂರ್ಯನು ಬೇರೆ ತೇರನ್ನೇರುವನು. ಆ ದಿನಕ್ಕೆ ರಥಸಪ್ತಮಿ ಎಂದು ಹೆಸರು. ಅದನ್ನೂ ಸಹ ಮನ್ವಾದಿ ಎಂದು ಹೇಳುವರು. ಆ ದಿನ ಪಿತೃಗಳನ್ನು ಉದ್ದೇಶಿಸಿ ತಿಲೋದಕ ತರ್ಪಣವನ್ನು ಬಿಡಬೇಕು. ಅದರಿಂದ 1000 ವರ್ಷಗಳ ಕಾಲ ಶ್ರಾದ್ದ ಮಾಡಿದ ಫಲವು ಬರುವುದು. ಇದು ಪಿತೃಗಳು ತಿಳಿಸಿರುವ ರಹಸ್ಯ. ವೈಶಾಖ ಮಾಸದ ಹುಣ್ಣಿಮೆ, ಸೂರ್ಯ ಚಂದ್ರರ ಗ್ರಹಣ, ಪಿತೃಪಕ್ಷ, ಶುಭ ಕಾರ್ಯಗಳ ಸಮಯ ಇಂತಹ ಕಾಲಗಳಲ್ಲಿ ದೇವಾಲಯ, ಪುಣ್ಯತೀರ್ಥ, ಕೊಟ್ಟಿಗೆ, ದೀಪೋದ್ಯಾನ ಗೃಹಗಳು, ಪ್ರಶಸ್ತವಾದ ಗೋಮಯ ಲಿಪ್ತವಾದ ವಿವಿಕ್ತ ಸ್ಥಳಗಳು ಇಂತಹ ಕಡೆ ಶ್ರಾದ್ದವನ್ನು ಮಾಡಬೇಕು. ಬ್ರಾಹ್ಮಣರನ್ನು ಶ್ರಾದ್ದದ ಹಿಂದಿನ ಮತ್ತು ಮಾರನೆಯ ದಿನಗಳಲ್ಲಿ ವಿನಯದಿಂದ ಭೋಜನಕ್ಕೆ ಕರೆಯಬೇಕು. ಸ್ವಭಾವ, ನಡತೆ, ಗುಣ, ವಯಸ್ಸು, ರೂಪ ಇವೆಲ್ಲವೂ ಪ್ರಶಸ್ತವಾಗಿರುವವರನ್ನು ನೋಡಿ ವಿಶ್ವೇದೇವರಿಗಾಗಿ 2 ಪಿತೃಗಳಿಗಾಗಿ 3, ಇಲ್ಲದಿದ್ದರೆ ಈ 2 ಸ್ಥಾನಗಳಲ್ಲೂ ಒಬ್ಬೊಬ್ಬರನ್ನು ವರಿಸಿ ಭೋಜನ ಮಾಡಿಸಬೇಕು. ಅನುಕೂಲವಿರತಕ್ಕವನಾದರೂ ಶ್ರಾದ್ದವನ್ನು ವಿಸ್ತರಿಸಬಾರದು. ವಿಶ್ವೇದೇವರಿಗೆ ಆಸನವನ್ನಿತ್ತು ಗಂಧಾಕ್ಷತ ಪುಷ್ಪಾದಿಗಳಿಂದ ಅರ್ಚಿಸಿ ದರ್ಭ ಪವಿತ್ರ ಸಹಿತವಾದ 2 ಪಾತ್ರೆಗಳಿಗೆ ಶನ್ನೋದೇವಿ ಎಂಬ ಮಂತ್ರದಿಂದ ನೀರನ್ನು ತುಂಬಬೇಕು. ಯವೋಸಿ ಎಂಬ ಮಂತ್ರವನ್ನು ಹೇಳಿ ಅಕ್ಷತೆಗಳನ್ನು ಹಾಕಬೇಕು. ಗಂಧ ಪುಷ್ಪಗಳಿಂದ ಅರ್ಚಿಸಿ ಅವುಗಳನ್ನು ಸಹ ಪಾತ್ರದೊಳಕ್ಕೆ ಹಾಕಬೇಕು. ವಿಶ್ವೇ ದೇವಾಸಃ ಎಂಬ 2 ಮಂತ್ರಗಳನ್ನು ಉಚ್ಚರಿಸಿ ಬ್ರಾಹ್ಮಣರಲ್ಲಿ ಆವಾಹನೆ ಮಾಡಿ ಯವಾಕ್ಷತೆಗಳನ್ನು ಎರಚಬೇಕು. ಬಳಿಕ ಗಂಧ ಪುಷ್ಪಾದಿಗಳಿಂದ ಅಲಂಕರಿಸಿ ಯಾ ದಿವ್ಯ ಎಂಬ ಮಂತ್ರದಿಂದ ಅರ್ಘ್ಯವನ್ನು ಕೊಡಬೇಕು. ಸತ್ಕರಿಸಿದ ತರುವಾಯ ಅವರಿಂದ ಅಪ್ಪಣೆ ಪಡೆದು ಪಿತೃಕಾರ್ಯವನ್ನು ಪ್ರಾರಂಭಿಸಬೇಕು. ಮೊದಲು ದರ್ಭಾಸನವನ್ನು ಹಾಕಿ ಅದರ ಮೇಲೆ ಪವಿತ್ರ ಸಹಿತವಾದ 3 ಪಾತ್ರೆಗಳನ್ನಿರಿಸಿ ಶನ್ನೋದೇವಿ ಎಂಬ ಮಂತ್ರದಿಂದ ನೀರನ್ನು ತುಂಬಬೇಕು. ತಿಲೋಸಿ ಎಂಬ ಮಂತ್ರವನ್ನು ಹೇಳಿ ಎಳ್ಳನ್ನು ಚೆಲ್ಲಿ ಗಂಧ ಪುಷ್ಪಾದಿಗಳನ್ನು ಅರ್ಘ್ಯಪಾತ್ರೆಯೊಳಕ್ಕೆ ಹಾಕಬೇಕು. ಅರ್ಘ್ಯಪಾತ್ರೆಯು ಮರದಿಂದಾಗಿರಬಹುದು, ದೊಣ್ಣೆಯಾಗಿರಬಹುದು, ಕೆರೆ ಕೊಳಗಳಲ್ಲಿ ಅಥವಾ ಸಾಗರದಲ್ಲಿ ಉತ್ಪನ್ನವಾದ ಶಂಖ, ಚಿಪ್ಪು ಮುಂತಾದ ರೂಪದಿಂದ ಇರಬಹುದು. ಬೆಳ್ಳಿಯ ಅಥವಾ ಚಿನ್ನದ ಪಾತ್ರೆಯು ಪಿತೃಗಳಿಗೆ ಪ್ರಶಸ್ತವಾದುದು. ಬೆಳ್ಳಿಯ ವಿಷಯವಾದ ಮಾತು, ನೋಟ, ದಾನ ಇವೆಲ್ಲ ಅವರಿಗೆ ಪ್ರಿಯವಾದುವು. ಬೆಳ್ಳಿಯ ಪಾತ್ರೆಗಳಿಂದ ಪಿತೃಗಳಿಗೆ ದಾನ ಮಾಡಿದ ಜಲವು ಅಕ್ಷಯ ಫಲವನ್ನು ಕೊಡುವುದು.
ಹೀಗೆಯೇ ಅರ್ಘ್ಯ, ಪಿಂಡ, ಭೋಜನ ಇವನ್ನು ಸಮರ್ಪಣ ಮಾಡುವಾಗಲೂ ರಜತ ಪಾತ್ರವೇ ಶ್ರೇಷ್ಠವಾದುದು. ಬೆಳ್ಳಿಯು ಶಿವನ ನೇತ್ರದಿಂದ ಉತ್ಪನ್ನವಾದುದು. ಆದುದರಿಂದ ಅದು ಪಿತೃಗಳಿಗೆ ಇಷ್ಟವಾಗಿದೆ. ಅದು ಅಮಂಗಲ ವಸ್ತು. ಅದನ್ನು ದೇವ ಕಾರ್ಯದಲ್ಲಿ ಉಪಯೋಗಿಸಬಾರದು. ಹೀಗೆ ತನಗೆ ದೊರೆತಂತೆ ಪಾತ್ರೆಗಳನ್ನು ಸಿದ್ಧಪಡಿಸಿ ಶುದ್ಧ ಮನಸ್ಕನಾಗಿ ಪವಿತ್ರ ಹಸ್ತದಿಂದ ಯಾ ದಿವ್ಯ ಎಂಬ ಮಂತ್ರದೊಡನೆ ಪಿತೃವಿನ ಗೋತ್ರವನ್ನು ಹೆಸರನ್ನು ಹೇಳಿ ಆಸನಕ್ಕಾಗಿ ದರ್ಭಗಳನ್ನು ಹಾಕಬೇಕು. ಪಿತೃಗಳನ್ನು ಆವಾಹನ ಮಾಡುತ್ತೇನೆಂದು ಹೇಳಿ ಮಾಡು ಎಂದು ಅವರಿಂದ ಅನುಜ್ಞೆಯನ್ನು ಪಡೆಯಬೇಕು. ಉಶಂತಸ್ತ್ವ ಆಯಂತು ಎಂಬ 2 ಮಂತ್ರಗಳನ್ನು ಹೇಳಿ ಆವಾಹನ ಮಾಡಬೇಕು. ಯಾ ದಿವ್ಯಾ ಅಪಹ ಎಂಬ ಮಂತ್ರದಿಂದ ಅರ್ಘ್ಯವನ್ನಿತ್ತು ಗಂಧಾದಿಗಳನ್ನು ಸಮರ್ಪಿಸಬೇಕು. ಬ್ರಾಹ್ಮಣರ ಕೈಯಿಂದ ಕೆಳಗೆ ಸುರಿದ ಆ ಅರ್ಘ್ಯ ಜಲವನ್ನು ಪಿತೃಪಾತ್ರಕ್ಕೆ ಹಾಕಿ ಉಳಿದ 2 ಪಾತ್ರಗಳನ್ನು ಅದರ ಮೇಲೆ ಬೋರಲಾಗಿರಿಸಿ ಅಗ್ನಿಗೆ ಉತ್ತರದಲ್ಲಿ ಪಿತೃಗಳಿಗೆ ಸ್ಥಾನವಾಗಿದ್ದೀಯೇ ಎಂಬ ಮಂತ್ರದೊಡನೆ ಇಡಬೇಕು. ಅನಂತರ ಅಗ್ನಿಗೆ ಪರಿಷೇಚನ ಮಾಡಬೇಕು. ಹಿಂದೆ ಹೇಳಿದಂತೆ ಇಲ್ಲಿಯೂ ಏಕಾಗ್ರ ಚಿತ್ತನಾಗಿ ಅಗ್ನಿ ಕಾರ್ಯವನ್ನು ಮಾಡಬೇಕು. 2 ಕೈಗಳಿಂದಲೂ ಪದಾರ್ಥಗಳನ್ನು ತಂದು ಬಡಿಸಬೇಕು. ಶಾಂತಚಿತ್ತನಾಗಿ ಸುಪಕ್ವವಾದ ತೌವ್ಯ ವ್ಯಂಜನಗಳು, ಬಗೆ ಬಗೆಯ ಭಕ್ಷ್ಯಗಳು ಇವೆಲ್ಲವನ್ನೂ ನೀಡಬೇಕು. ಕೈಯಲ್ಲಿ ದರ್ಭ ಪವಿತ್ರವಿಲ್ಲದೆ ಇರಬಾರದು. ಹಾಲು ಮೊಸರುಗಳಿಂದ ಕೂಡಿದ ಅನ್ನ, ಸಕ್ಕರೆ ಬೆರೆಸಿದ ಹಸುವಿನ ತುಪ್ಪ, ಮಾಷ ಇವು ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡುವೆಂದು ಕೇಶವನು ಹೇಳುತ್ತಾನೆ. ಹಸುವಿನ ಹಾಲಿನಿಂದಲೂ ಪಾಯಸದಿಂದಲೂ ಅವರು 1 ವರ್ಷ ತೃಪ್ತರಾಗುತ್ತಾರೆ. ಕಾಲಶಾಖವೆಂಬ ತರಕಾರಿಯು ಇದಕ್ಕೆ ಶ್ರಾದ್ದ ಶಾಖವೆಂದೇ ಹೆಸರು. ಅವರಿಗೆ ಇದರಿಂದ ಅನಂತಕಾಲ ತೃಪ್ತಿಯನ್ನು ಹುಟ್ಟಿಸುವುದು. ಮಧುಮಿಶ್ರವಾದ ಪದಾರ್ಥವು ಯಾವುದೇ ಆಗಿರಲಿ, ಅದು ಹಸುವಿನ ಹಾಲು, ತುಪ್ಪ ಮತ್ತು ಪಾಯಸ ಇವೆಲ್ಲವೂ ಅನಂತವಾದ ಫಲವನ್ನು ಕೊಡುವವು. ದೇವತೆಗಳಿಗಿಂತಲೂ ಮೊದಲು ಪಿತೃಗಳು ಗೌರವಕ್ಕೆ ಪಾತ್ರರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 17ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.